Hello everyone, welcome to Sanmarinda classes. Let us see question number 12 of chapter Structure of the Atom. Rutherford alpha scattering experiment was the first to show the presence of this in an atom. ಹಾಗಿದ್ರೆ ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಏನಿದೆ ಅದರಿಂದ ಆಟಮ್ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಯಿತು ನೋಡೋಣ. ಸಿ ಆಪ್ಷನ್ ಎ neutron, wrong. Option B, proton, wrong. ಪ್ರೋಟಾನ್ ಇದೆ ಅಂತ ನಮಗೆ ಆಲ್ರೆಡಿ ಗೊತ್ತಿತ್ತು ಅಲ್ವಾ. ಜೆ ಥಾಮ್ಸನ್ ರುದರ್ಫೋರ್ಡ್ ಗಿಂತ ಮೊದಲೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು. ಪಾಸಿಟಿವ್ ಚಾರ್ಜಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಆಟಮ್ ಅಂತ ಕೊಟ್ಟಿದ್ರು. ಇವನ್ ದೋ ದ ಸ್ಟೇಟ್ಮೆಂಟ್ ವಾಸ್ ರಾಂಗ್, ಅವರು ಪ್ರೋಟಾನ್ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿದ್ರು ಪಾಸಿಟಿವ್ ಚಾರ್ಜ್ ಅನ್ನೋದನ್ನು. ಆಪ್ಷನ್ ಸಿ ಇಲೆಕ್ಟ್ರಾನ್. ಅಗೇನ್ ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಅಲ್ಲಿ ಹೇಳಿದ್ರು ಇಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ ಇಟ್. ಸೊ ಅವರಿಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಬಗ್ಗೆ ಆಲ್ರೆಡಿ ಐಡಿಯಾ ಇತ್ತು. ಹಾಗಿದ್ರೆ ಇಲ್ಲಿ ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಏನನ್ನ ತೋರಿಸುತ್ತೆ ನಮ್ಗೆ? ನ್ಯೂಕ್ಲಿಯಸ್. ಆಪ್ಷನ್ ಡಿ ನ್ಯೂಕ್ಲಿಯಸ್ ಇಸ್ ರೈಟ್. ಹಾಗಿದ್ರೆ ನ್ಯೂಕ್ಲಿಯಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇಂದ? ರುದರ್ಫೋರ್ಡ್ ತಲೆಯಲ್ಲಿ ಏನಿತ್ತು? ವೆನ್ ಐ ಪಾಸ್ ದ ಆಲ್ಫಾ ರೇಸ್ ಅವೆಲ್ಲ ವಾಪಸ್ ಬರಬೇಕು ಅಂತ ಅವ್ರು ಅನ್ಕೊಂಡಿದ್ರು. ಅಕಾರ್ಡಿಂಗ್ ಟು ಜೆ ಥಾಮ್ಸನ್ ತಲೆಯಲ್ಲಿ ಅವ್ರು ಏನ್ ಅನ್ಕೊಂಡಿದ್ರು? ಆಟಮ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಅದಕ್ಕೆ ಆಲ್ಫಾ ರೇ ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ, ವೆನ್ ಇಟ್ ಹಿಟ್ ದೀಸ್ ಪಾಸಿಟಿವ್ ಚಾರ್ಜಸ್ ಇಟ್ ಹ್ಯಾಸ್ ಟು ಬೌನ್ಸ್ ಬ್ಯಾಕ್ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ he observed that many particles were passing through this gold foil without deflecting. ಹಾಗಿದ್ರೆ ವೆರಿ ಸ್ಮಾಲ್ ಅಮೌಂಟ್ ಮಾತ್ರ, ವೆರಿ ಸ್ಮಾಲ್ ಅಮೌಂಟ್ ಆಲ್ಫಾ ಪಾರ್ಟಿಕಲ್ಸ್ ಏನಿದೆ ಅದು 180 ಡಿಗ್ರಿಯಲ್ಲಿ ಡಿಫ್ಲೆಕ್ಟ್ ಆಗಿ ವಾಪಸ್ ಬರ್ತಾ ಇತ್ತು. ಹಾಗಿದ್ರೆ ಆ ಸ್ಮಾಲ್ ಅಮೌಂಟ್, ಆ ಸ್ಮಾಲ್ ವಾಲ್ಯೂಮ್ ಏನಿದೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರಬೇಕು. ಅದನ್ನ ಅವ್ರು ಏನಂತ ಕರೆದ್ರು? ನ್ಯೂಕ್ಲಿಯಸ್ ಅಂತ ಕರೆದ್ರು. So, Rutherford alpha ray scattering experiment was the first to show the presence of nucleus in an atom. Thank you.